ಇದು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಇಷ್ಟು ಪ್ರಿಪೇರ್ ಆದರೆ ಸಾಕು 65+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ಸ್ ಇದು. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ. ಆದರೂ ಇದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟು. ಇದರಲ್ಲಿರೋ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರೀ ಮಿಡ್ ಟರ್ಮ್ಗಲ್ಲ, ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಟರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀಟಾಗಿ ಕಲ್ತ್ಕೊಂಡು ಹೋಗಿ. ಟರ್ಮಿಗೆ ಇಷ್ಟು ಓದ್ಕೊಂಡ್ರೆ ಸಾಕಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಖಂಡಿತ ಸಾಕಾಗತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗಿದೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟಿಗೂ ಅಪ್ಲೋಡ್ ಮಾಡಿದ್ದೆ ಕ್ವಶನ್ ಪೇಪರ್ಸು. ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿದೆ, ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿದ್ರಿ. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಚಾನಲಲ್ಲಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಇದೆ. MCQಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ನಾವು ಗೆಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡೋದು, ಎಕ್ಸಾಮ್ಗೆ ಇನ್ನು 30 ಮಿನಿಟ್ಸ್ ಇದೆ ಅಂದರೆ ನಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಇರಬೇಕು, ಈ ಥರ ತುಂಬ ಸಾಕಷ್ಟು ವಿಡಿಯೋಸ್ ಇದೆ. ಅದೆಲ್ಲ ನಿಮಗೆ ಸ್ಟಡೀಸಲ್ಲಿ ಸಖತ್ ಹೆಲ್ಪ್ ಆಗುತ್ತೆ. ಅದನ್ನು ವಾಚ್ ಮಾಡಿ. ನೀವೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಗಲ್ ಮಾಡ್ತಾ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ. ಅದು ತುಂಬ ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ತುಂಬ ಈಸಿಯಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಇದ್ದರೆ, ಸಮಸ್ಯೆಗಳಿದ್ದರೆ ನನಗೆ ಕಾಲ್ ಮಾಡ್ಬೋದು. ನಾನು ಹೆಲ್ಪ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಈ ಥರ ಇಶ್ಯೂಸ್ನ ಫೇಸ್ ಮಾಡ್ತಿರ್ತೀವಿ. ಇದನ್ನು ಈಸಿಯಾಗಿ ಸರಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಆಲ್ರೆಡಿ ನಾನು ಕನ್ನಡ, ಇಂಗ್ಲೀಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ವಾಚ್ ಮಾಡ್ಬೋದು. ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮಿಗೆ. ಆಲ್ ದ ಬೆಸ್ಟ್. ಇದು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಇಷ್ಟು ಪ್ರಿಪೇರ್ ಆದರೆ ಸಾಕು 65+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ಸ್ ಇದು. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ. ಆದರೂ ಇದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟು. ಇದರಲ್ಲಿರೋ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರೀ ಮಿಡ್ ಟರ್ಮ್ಗಲ್ಲ, ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಟರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀಟಾಗಿ ಕಲ್ತ್ಕೊಂಡು ಹೋಗಿ. ಟರ್ಮಿಗೆ ಇಷ್ಟು ಓದ್ಕೊಂಡ್ರೆ ಸಾಕಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಖಂಡಿತ ಸಾಕಾಗತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗಿದೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟಿಗೂ ಅಪ್ಲೋಡ್ ಮಾಡಿದ್ದೆ ಕ್ವಶನ್ ಪೇಪರ್ಸು. ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿದೆ, ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿದ್ರಿ. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಚಾನಲಲ್ಲಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಇದೆ. MCQಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ನಾವು ಗೆಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡೋದು, ಎಕ್ಸಾಮ್ಗೆ ಇನ್ನು 30 ಮಿನಿಟ್ಸ್ ಇದೆ ಅಂದರೆ ನಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಇರಬೇಕು, ಈ ಥರ ತುಂಬ ಸಾಕಷ್ಟು ವಿಡಿಯೋಸ್ ಇದೆ. ಅದೆಲ್ಲ ನಿಮಗೆ ಸ್ಟಡೀಸಲ್ಲಿ ಸಖತ್ ಹೆಲ್ಪ್ ಆಗುತ್ತೆ. ಅದನ್ನು ವಾಚ್ ಮಾಡಿ. ನೀವೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಗಲ್ ಮಾಡ್ತಾ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ. ಅದು ತುಂಬ ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ತುಂಬ ಈಸಿಯಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಇದ್ದರೆ, ಸಮಸ್ಯೆಗಳಿದ್ದರೆ ನನಗೆ ಕಾಲ್ ಮಾಡ್ಬೋದು. ನಾನು ಹೆಲ್ಪ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಈ ಥರ ಇಶ್ಯೂಸ್ನ ಫೇಸ್ ಮಾಡ್ತಿರ್ತೀವಿ. ಇದನ್ನು ಈಸಿಯಾಗಿ ಸರಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಆಲ್ರೆಡಿ ನಾನು ಕನ್ನಡ, ಇಂಗ್ಲೀಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ವಾಚ್ ಮಾಡ್ಬೋದು. ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮಿಗೆ. ಆಲ್ ದ ಬೆಸ್ಟ್.
ಇದು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಇಷ್ಟು ಪ್ರಿಪೇರ್ ಆದರೆ ಸಾಕು 65+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ಸ್ ಇದು. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ. ಆದರೂ ಇದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟು. ಇದರಲ್ಲಿರೋ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರೀ ಮಿಡ್ ಟರ್ಮ್ಗಲ್ಲ, ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಟರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀಟಾಗಿ ಕಲ್ತ್ಕೊಂಡು ಹೋಗಿ. ಟರ್ಮಿಗೆ ಇಷ್ಟು ಓದ್ಕೊಂಡ್ರೆ ಸಾಕಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಖಂಡಿತ ಸಾಕಾಗತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗಿದೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟಿಗೂ ಅಪ್ಲೋಡ್ ಮಾಡಿದ್ದೆ ಕ್ವಶನ್ ಪೇಪರ್ಸು. ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿದೆ, ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿದ್ರಿ. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಚಾನಲಲ್ಲಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಇದೆ. MCQಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ನಾವು ಗೆಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡೋದು, ಎಕ್ಸಾಮ್ಗೆ ಇನ್ನು 30 ಮಿನಿಟ್ಸ್ ಇದೆ ಅಂದರೆ ನಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಇರಬೇಕು, ಈ ಥರ ತುಂಬ ಸಾಕಷ್ಟು ವಿಡಿಯೋಸ್ ಇದೆ. ಅದೆಲ್ಲ ನಿಮಗೆ ಸ್ಟಡೀಸಲ್ಲಿ ಸಖತ್ ಹೆಲ್ಪ್ ಆಗುತ್ತೆ. ಅದನ್ನು ವಾಚ್ ಮಾಡಿ. ನೀವೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಗಲ್ ಮಾಡ್ತಾ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ. ಅದು ತುಂಬ ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ತುಂಬ ಈಸಿಯಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಇದ್ದರೆ, ಸಮಸ್ಯೆಗಳಿದ್ದರೆ ನನಗೆ ಕಾಲ್ ಮಾಡ್ಬೋದು. ನಾನು ಹೆಲ್ಪ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಈ ಥರ ಇಶ್ಯೂಸ್ ನಾವು ಫೇಸ್ ಮಾಡ್ತಿರ್ತೀವಿ. ಇದನ್ನು ಈಸಿಯಾಗಿ ಸರಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಆಲ್ರೆಡಿ ನಾನು ಕನ್ನಡ, ಇಂಗ್ಲೀಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ವಾಚ್ ಮಾಡ್ಬೋದು. ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮಿಗೆ. ಆಲ್ ದ ಬೆಸ್ಟ್. ಇದು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಇಷ್ಟು ಪ್ರಿಪೇರ್ ಆದರೆ ಸಾಕು 65+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ಸ್ ಇದು. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ. ಆದರೂ ಇದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟು. ಇದರಲ್ಲಿರೋ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರೀ ಮಿಡ್ ಟರ್ಮ್ಗಲ್ಲ, ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಟರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀಟಾಗಿ ಕಲ್ತ್ಕೊಂಡು ಹೋಗಿ. ಟರ್ಮಿಗೆ ಇಷ್ಟು ಓದ್ಕೊಂಡ್ರೆ ಸಾಕಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಖಂಡಿತ ಸಾಕಾಗತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗಿದೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟಿಗೂ ಅಪ್ಲೋಡ್ ಮಾಡಿದ್ದೆ ಕ್ವಶನ್ ಪೇಪರ್ಸು. ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿದೆ, ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿದ್ರಿ. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಚಾನಲಲ್ಲಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ ಇದೆ. MCQಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ನಾವು ಗೆಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡೋದು, ಎಕ್ಸಾಮ್ಗೆ ಇನ್ನು 30 ಮಿನಿಟ್ಸ್ ಇದೆ ಅಂದರೆ ನಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಇರಬೇಕು, ಈ ಥರ ತುಂಬ ಸಾಕಷ್ಟು ವಿಡಿಯೋಸ್ ಇದೆ. ಅದೆಲ್ಲ ನಿಮಗೆ ಸ್ಟಡೀಸಲ್ಲಿ ಸಖತ್ ಹೆಲ್ಪ್ ಆಗುತ್ತೆ. ಅದನ್ನು ವಾಚ್ ಮಾಡಿ. ನೀವೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಗಲ್ ಮಾಡ್ತಾ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ. ಅದು ತುಂಬ ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ತುಂಬ ಈಸಿಯಾಗಿ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಇದ್ದರೆ, ಸಮಸ್ಯೆಗಳಿದ್ದರೆ ನನಗೆ ಕಾಲ್ ಮಾಡ್ಬೋದು. ನಾನು ಹೆಲ್ಪ್ ಮಾಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಈ ಥರ ಇಶ್ಯೂಸ್ ನಾವು ಫೇಸ್ ಮಾಡ್ತಿರ್ತೀವಿ. ಇದನ್ನು ಈಸಿಯಾಗಿ ಸರಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಆಲ್ರೆಡಿ ನಾನು ಕನ್ನಡ, ಇಂಗ್ಲೀಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಮಿಸ್ಟ್ರಿ, ಬಯೋಲಜಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನು ವಾಚ್ ಮಾಡ್ಬೋದು. ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮಿಗೆ. ಆಲ್ ದ ಬೆಸ್ಟ್.